ಅತ್ತೆ ಹೊಸ ಮನೆ ಕಟ್ರಿ, ಯಾಕಿಂತ ಮನೆಗಿದ್ದೀರಾ? ಹೊಸ ಮನೆ ಕಟ್ಟಿ ಅತ್ತೆ ನೀವು. ಹೊಸ ಮನೆ ಕಟ್ಬಿಟ್ಟು ಆಮೇಲೆ ನಾನು ಕರ್ಕೊಂಬರ್ರಿ, ಇಲ್ಲಾಂದರೆ ಹೊಸ ಮನೆ ತಗೊಳ್ರಿ, ಬಾಡಿಗೆ ಮನೆ. ಇದು ಹಳೇ ಮನೆ ಚೆನ್ನಾಗಿಲ್ಲಪ್ಪ. ಕಟ್ಟಣಪ್ಪ ಕಟ್ಟಣ. ಹೋಗು ಬ್ಯಾಗ್ ತಗೊಂಡು ನಿನ್ನ ಬಟ್ಟೆಗಳೆಲ್ಲ ತಗೊಂಡು ಬರೋಗ ಹೋಗು. ಇಲ್ಲೇ ಇರ್ಮಂತೆ ನಿಮ್ಮ ಅಮ್ಮನೂ ನಿಮ್ಮ ಅಪ್ಪ ಎಲ್ಲ ಹೇಳವ್ರಿ, ಅಲ್ಲೇ ಐಕ್ಯ ಅಂತ ಹೇಳವ್ರಿ. ಇರೋ ನಮ್ಮ ಮಗನ ನಮ್ಮ ಕೈಲಿ ಸಾಕಾಗಲ್ಲ, ನೀನೇ ಸಾಕಿ ಬಿಡಮ್ಮ ಅಂತ ಹೇಳವ್ರೆ. ಅದಕ್ಕೇನೆ ಹೋಗು ಬಟ್ಟೆಗಳೆಲ್ಲ ತಗೊಂಬರೋಗು. ಸರಿ ಆಯ್ತು ಹೇಳು, ತಗೊಂಬರ್ತೀನಿ. ಅತ್ತೆ ಏನು ಮಾಡಿದ್ಯತ್ತೆ ಊಟಕ್ಕೆ? ಆತ ಇಲ್ಲಪ್ಪ, ಇನ್ನು ಮಾಡಬೇಕು. ಹೋಗು ನಿಮ್ಮ ಮನೆಗೆ ಊಟ ಮಾಡ್ಕೊಂಡು ಹಂಗೆ ಬ್ಯಾಗ್ ತಗೊಂಡು ಬರೋಗ ಹೋಗು. ಸರಿ ಆಯ್ತು ಹೇಳು. ಮೀನಾ ಯಾಕೇನಾಯಿತು? ಅಯ್ಯೋ ಏನೂ ಆಗಿಲ್ಲ. ಯಾಕೇನಾಯಿತು ಅಂತಂದರೆ ಏನೂ ಆಗಿಲ್ಲ. ಅವನ್ನ ಒಂದೆರಡು ದಿವಸ ಇರ್ಮಂತೆ ಕಣಪ್ಪ ನಮ್ಮ ಮನೆಯಾಗೆ. ಅದಕ್ಕೇ ಅತ್ತೆ ಅಂತ ಹೇಳಿ ಅವತ್ತು ಬಂದಿಲ್ಲ ಏನಿಲ್ಲ, ಅದಕ್ಕೆ ಒಂದೆರಡು ದಿವಸ ಇರ್ಮಂತೆ, ಹೋಗಿ ಬಟ್ಟೆ ತಗೊಂಬರೋಗು ಅಂತ ಹೇಳ್ತಾ ಇದ್ದೀನಿ. ಅವ್ರ ಅಮ್ಮನೂ ಅವ್ರ ಅಪ್ಪಯ್ಯ ಒಂದೆರಡು ದಿನ ಅಲ್ಲೇ ಇಕ್ಕ ಅಂತ ಹೇಳವ್ರೆ. ಅದಕ್ಕೇ ಕರ್ಕೊಂಬರ್ತೀನಿ. ಇಲ್ಲೇ ಇರ್ತಾನೆ ಒಂದೆರಡು ದಿವಸ ನಮ್ಮ ಮನೆಯಾಗೇನೇನು. ಒಂದೆರಡು ದಿನ ಇರಲಿ ಬಿಡತ್ಲಾಗ, ನಮಗೂ ಇಬ್ಬರೇ ಇದ್ದು ಬೇಜಾರಾಗೈತೆ. ಯಾರು ಇಲ್ಲ ಅತ್ಲಾಗೆ, ಅವ್ನು ಒಂದೆರಡು ದಿವಸ ಇರ್ಲತ್ಲಾಗೆ ಇದ್ರತ್ಲಾಗೆ ಹೆಂಗೋ ವಾಸಿ, ನಮಗೂ ಬೇಜಾರು ಕಳ್ದಂಗೆ ಆಗುತ್ತೆ. ಸರಿ ಆಯ್ತು ಹೇಳು. ಹೋಗಪ್ಪ, ಹೋಗ್ಬಿಟ್ಟು ಬಟ್ಟೆ ತಗೊಬರೋಗಿ ಹೋಗು. ಬಟ್ಟೆ ತಗೊಂಬಂದು ಇರ್ಬಂತ ಒಂದೆರಡು ದಿವಸ ಒಂದು 5-6 ಜೊತೆ ತಾಂಬ. ಸರಿ ಆಯ್ತು, ಹೋಗಿ ಊಟ ಮಾಡ್ಕೊಂಡು ತಗೊಂಬರ್ತೀನಿ. ಅಷ್ಟು ಯಾಕೆ ಟೆನ್ಷನ್ನು? ಸುಮ್ಮನೆ ಚೆನ್ನಾಗಿರೋದು ಕಲಿ. ಇವಾಗ ಅವರೆಲ್ಲ ಹೋದ್ರೆ ಬರಲಿಲ್ಲ ಅನ್ನೋದೊಂದು ಟೆನ್ಷನ್ನು. ಯಾಕೆ ಸುಮ್ಮನೆ ಈ ಹುಡುಗರು ಹೇಳ್ದಂಗೆ ಕೇಳಲ್ಲ. ಇವಾಗ ನಾವು ಭಾಳ ಕಷ್ಟ. ಯಾಕೆ ಸುಮ್ಮನೆ ಅಂತ ಈ ಮನೆಯಕ್ಕೆ ಯಾಕೆ ಕರೆಸ್ಕೊಂತೀವಿ? ಸುಮ್ಮನೆ ಇರು ಬಿಡ್ರಿ. ಏನೋ ಅಣ್ಣನ ಮಗ ಅಂತೇಳಿ ನನಗೂ ಆಸೆ ಇರುತ್ತಲ್ಲ, ಒಂದೆರಡು ದಿವಸ ಇದ್ರೂ ಇರ್ತಾನೆ. ಅಯ್ಯೋ ನೀವು ಒಂದೆರಡು ದಿವಸ ಇದ್ರೂ ಇರ್ತಾನೆ, ಚೆನ್ನಾಗಿ ಮಾತಾಡಿಸ್ಕೊಂಡು ನಮಗೂ ಒಂದಿಷ್ಟು ಬೇಜಾರಾಗಿ ಕಳ್ದಂಗೆ ಆಗುತ್ತೆ. ಅವನೇನೇನು ಸಣ್ಣನಲ್ಲ ಏನಿಲ್ಲ ಬಿಡಪ್ಪ. ಸಣ್ಣನಾಗಿದ್ದರೆ ಸಣ್ಣ ಹುಡುಗ ಅಂತ ಸಾಕ್ಯಬೋದಾಗಿತ್ತು. ದೊಡ್ಡವನು ಅಲ್ಲಿ ಇವಾಗ ಅಲ್ಲೂ ಇಲ್ಲೂ ಓಡಾಡೋ ಅಂಥ ವಯಸ್ಸು ಅವನದು. ನೀನು ಇವಾಗೇನು ಅವನ್ನೇನು ಕರ್ಕೊಬಂದು ಒಂದೆರಡು ದಿನ ಇಕ್ಕೊಂಬಿಲ್ಲ ಅಂದರೆ? ಇಲ್ಲ ಕಣ್ರಿ, ಒಂದೆರಡು ದಿವಸ ಇಟ್ಕೊಂಬನ ಅಂತ. ಒಂದೆರಡು ದಿವಸ ಇರಲಿ ಬಿಡ್ರಿ. ನನಗೆ ತುಂಬಾ ಆಸೆ. ನಮ್ಮ ಅಣ್ಣನ ಮಗನ ಒಂದೆರಡು ದಿವಸ ಇಕ್ಕಬೇಕು ಅಂತ. ಬಿಡ್ರಿ, ಇಕ್ಕೊಂಬನ ಒಂದೆರಡು ದಿವಸ. ಏನೋ ಮಾಡ್ತೀಯ ಮಾಡು. ಎಷ್ಟನ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ಹೂವು ಬರೋ ತಲೆ ಕೆಡಿಸ್ಕೊಂಬಕ್ಕೆ ಹೋದರೆ ಭಾಳ ತಲೆ ಕೆಡುತ್ತೆ. ಅದಕ್ಕೋಸ್ಕರ ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು. ಏನು ಬೇಕೋ ಅಷ್ಟು ನೋಡ್ಕೆ ಅಷ್ಟೇ. ಜಾಸ್ತಿ ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ ನೀನು. ನಿನ್ಗೇನು ಟೆನ್ಷನ್ ತಗೊಂಡು ಏನಾಗಬೇಕಾಗಿಲ್ಲ. ಇಷ್ಟು ದಿವಸ ಹೆಂಗಿದ್ದು ಹಂಗಿರೋ, ಆರಾಮಾಗಿರೋ ಅಷ್ಟೇ. ಏನೋ ಹೋಗು ಅಂತ ಹೇಳಿದ ತಕ್ಷಣ ಅಷ್ಟೊಂದು ನೀನು ತಲೆ ಕೆಡಿಸ್ಕೊಂಡು ಓವರಾಗಿ ಏನೇನೋ ಮಾಡೋದಕ್ಕೆ ಹೋಗ್ಬೇಡ. ಮೆಚ್ಚೋದಕ್ಕೂ ಯಾರನ್ನ ಮೆಚ್ಚೋದೇನು ಬೇಕಾಗಿಲ್ಲ. ನೋಡಪ್ಪ, ಕರ್ಕೊಂಡು ಹೋದ್ಲು ಮೀನಾ ನನ್ನ ಮಗನ ಅಲ್ಲಿ ಇಕ್ಕೊಂಡ್ಲು ಅಂತ ನಿಮ್ಮ ಅತ್ತಿಗೆನೂ ಹೊಗಳ್ಬೇಕಾಗಿಲ್ಲ, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಯಾರು ಹೊಗಳ್ಬೇಕಾಗಿಲ್ಲ, ನಿಮ್ಮ ಅಣ್ಣನೂ ಹೊಗಳ್ಬೇಕಾಗಿಲ್ಲ. ನಮ್ದು ಏನೈತೆ ನಾವು ಟೆನ್ಷನ್ ಇಲ್ಲಂಗೆ ಆರಾಮಾಗಿ ಚೆನ್ನಾಗಿರೋದು ನೋಡಬೇಕೆ ಹೊರತು ಇರೋರಿಬ್ಬರು ಯಾರನ್ನ ಕಟ್ಕೊಂಡು ಏನಾಗಬೇಕಾಗಿಲ್ಲ. ಇವಾಗ ಅವ್ನು ಬಂದು ಒಂದೆರಡು ದಿವಸ ಇಲ್ಲಿದ್ದರೆ ಅಯ್ಯೋ ಮನೆಗೆ ಬರಲಿಲ್ಲ ಯಾತೋದನ್ನ ಏನು ಅಂಥವೆಲ್ಲ ಟೆನ್ಷನ್ನು. ಅವ್ನು ಇಲ್ಲಿ ಬರಲಿಲ್ಲ ಅಂತಂದರೆ ಯಾವುದೂ ಇರೋದಿಲ್ಲ. ನಮ್ಮ ಪಾಡಿಗೆ ನಾವು ಆರಾಮಾಗಿರ್ಬೋದು. ಸುಮ್ಮನೆ ಯಾಕೆ ಇದು ಮಾಡೋಕ್ಕೆ ಹೋಗ್ತೀಯ? ಹೇಳು, ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ನಿನಗೆ. ಯಾಕೆ ಪಾಪ ಏನಂತ? ಏನಿಲ್ಲ. ನಮ್ಮ ಅಣ್ಣನ ಮಗನ ಒಂದೆರಡು ದಿವಸ ಇಲ್ಲಿ ಇರುವಂದೆ, ಅದಕ್ಕೇನೆ ಇರೋ ಒಂದಿಕ್ಕೆ ಒಟ್ಟು ಹುರ್ಕೊಂತ ಇದ್ದಾರೆ. ಅವರೇನೇನು ತಿನ್ಬಾರದು ತಿಂತಾರೆ, ಏನು ಉಣ್ಬಾರದು ಉಣ್ತಾರೆ. ಅಯ್ಯೋ ದೇವ್ರೆ, ಇವ್ರು ಯಾಕೆ ಹಂಗೆ ಆಡ್ತಾರೋ ಏನೋ. ಒಂದೆರಡು ದಿವಸ ಇರೋ ಅಂಬೋದು ಕಷ್ಟನೇ ಅಲ್ಲ. ಒಟ್ಟು ಯಾಕೆ ಅಲ್ಲದಲ್ಲಿ ಓಡಾಡ್ಕೊಂಡಿರ್ತಾವ ಹುಡುಗರು ಅಂತ. ಯಾಕೆ ಬೇಕು ಅಮ್ಮಂಗಾಗುತ್ತೆ. ವಯಸ್ಸಿಗೆ ಬಂದಿರೋ ಹುಡುಗರನ್ನ ಯಾರು ಇಕ್ಕೆಂಬೋದಲ್ಲ ಅಮ್ಮಂಗಾಗುತ್ತೆ. ಹಂಗೆಲ್ಲ ಏನಿಲ್ಲ, ಸುಮ್ಮನೆ ನಮ್ಮ ಅಣ್ಣನ ಮಗ ಅವನು ಹೇಳ್ದಂಗೆ ಕೇಳಿ ಬುದ್ಧಿವಂತ ಅವನು. ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ ಅಂದಿಟ್ಕೇನೆ ಇವ್ರಿಗೆ ಎಷ್ಟು ಇದಪ್ಪ. ಹೇಳು, ನಮ್ಮ ಅಣ್ಣನ ಮಗ ಒಂದೆರಡು ದಿವಸ ಇರೋಂಗಿಲ್ಲ ಇವ್ರಿಗೆ. ನಮ್ಮ ಕಡೆಗಳಾರಾದರೆ ಅಷ್ಟು. ನಿಮ್ಮ ಕಡೆಗಳಾರನಾದ್ರೆ ಏನು ಅಂಬೋದಿಲ್ಲ. ಯಾರು ಎಷ್ಟು ಬಂದರೂ ಏನು ಅಂಬೋದಿಲ್ಲ. ನಮ್ಮ ಕಡೆಗಳಾರನಾದ್ರೆ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮಯ್ಯರು ನಮ್ಮ ಅತ್ತಿಗೆರು ಯಾರನ್ನು ಬತ್ತಾರ ಇವ್ರಿಗೆ ಒಂಥರ ಹೊಟ್ಟೆ ಕಿಚ್ಚು ಇವ್ರಿಗೆ. ಯಾರನ್ನ ಬತ್ತಾರ ಅಂದರೆ ಹೊಟ್ಟೆ ಕಿಚ್ಚಂತೆ, ಹೊಟ್ಟೆ ಕಿಚ್ಚು ತೆಗ್ದಾಳಿ ಬಿಟ್ಬಿಡ್ತೀನಿ. ಹೊಟ್ಟೆ ಕಿಚ್ಚಂತೆಲ್ಲ ಎಲ್ಲ ಮಾತಾಡಬೇಡ ನೀನು. ಅಲ್ಲ, ಒಂದೆರಡು ದಿವಸ ಇರ್ತಾನೆ ಅಂತ ಅಷ್ಟೇ. ಬಿಡು ಬಿಡ್ರಿ. ಹೋಗ್ಲಿ, ಬಿಡ್ರಿ ಅತ್ಲಾಗೆ. ಏನು ಮಾತಾಡ್ತೀವಿ? ಹೊಟ್ಟೆ ಕಿಚ್ಚಂತ ಮಾತಾಡ್ತಾ ಇದೆಯಲ್ಲ ನೀನು. ಇವನು ಒಂದಿಟ್ಟು ಅಮ್ಮಯ್ಯ ಮಾತಾಡ್ಸೋಕ್ಕೆ ಅಲ್ಲಿ ಈಟಾಗ್ಲಾಗೈತಿ. ಎಲ್ಲ ಮುದ್ರಿಕೊಂಡಿತ್ತು, ಇವಾಗ ಅಳ್ಕೊಂಡೈತಿ. ಹೇಳು, ಅಮ್ಮಯ್ಯರು ಮಾತಾಡ್ಸೋದಕ್ಕೆ ಇವಾಗ ನಾನೇ ದೊಡ್ಡಿದು ಅಮ್ಮಂಗಾಯ್ತು. ಅಣ್ಣನ ಮಗ ನಾಳೆನೇ ಕರ್ಕೊಬತ್ನಿ ಅಂತ ಹೊಲ್ಟವಳಿ. ಸುಮ್ಮನೆ ಯಾಕೆ ಅಂತೇಳಿ ನನ್ನ ಮಗ ಒಳ್ಳೇದೇ ಹೇಳಿದ್ದು. ಆಮೇಲೆ ಒಟ್ಟು ಸವಾಸಲ್ಲ ಯಾಕೆ ಬೇಕು ಅಂತ. ಹಂಗೆಲ್ಲ ಏನಿಲ್ಲ ಕಣತೆ, ನೀನು ಸುಮ್ಮನೆ ಮಾತಾಡಬೇಡ. ಹಂಗೆಲ್ಲ ಏನು ನಾನೇನು ಇದು ಮಾಡ್ಕೊಂಬ ಅಂತಾಳಲ್ಲ. ಅಲ್ಲ, ಏನೋ ಹೇಳಿದ್ದು. ಅಣ್ಣನ ಮಗ ಬರ್ತಾನೆ ಅಂದಿದ್ದಕ್ಕೆ ಇವ್ರು ಬೇಡ ಅಂದ್ರಲ್ಲ, ಅದಕ್ಕೆ ಒಂದೆರಡು ದಿವಸ ಇರ್ತಾನೆ ಅಂತ ಹೇಳಿದ್ದು. ಒಂದೆರಡು ದಿವಸ ಇರ್ತಾನೆ ಅಂದಿದ್ದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ಕೋಬೇಕು? ಹೇಳು,
ಒಂದೆರಡು ದಿವಸ ಇರ್ತಾನೆ ಅಷ್ಟೇ, ಅವನೇನೇನು ಇಲ್ಲೇ ಇರಲ್ಲ, ಇದ್ದು ಹೋಗ್ತಾನೆ. ಸರಿ ಆಯ್ತು ಹೇಳು ಬಿಡು, ಇರ್ಲಿ ಹೇಳು. ನಾನೊಂದು ಹೇಳಿದ್ರೆ ನೀನೊಂದು ತಿಳ್ಕೊಂತಿ ಬಿಡು, ಇರ್ಲಿ ಹೇಳು ಅಷ್ಟೇ. ಸರಿ ಆಯ್ತು ಬಿಡ್ರಿ. ಇರ್ಲಿ ಅಂತಲೇ ನಾನು ಹೇಳ್ತಾ ಇರೋದು, ಒಂದೆರಡು ದಿವಸ ಇದ್ದು ಹೋಗ್ತಾನೆ ಬಿಡು, ಅದು ಯಾಕೆ ನಾವು ಯಾಕೆ ಇದು ಮಾಡ್ಕೊಂಬನ, ನಾವು ಯಾಕೆ ಸಿಟ್ಟು ಮಾಡ್ಕೊಂಬನ ಅಂತೇಳಿ ನಾನು ಅದನ್ನೇ ಹೇಳ್ತಾ ಇರೋದು. ಬಿಡ್ರಿ ಹೋಗ್ಲಿ, ಇರ್ಲಿ ಹೇಳು. ಒಳ್ಳೇದು ಹೇಳಿದ್ರೆ ಇವಳಿಗೆ ಕೇಳಲ್ಲ ಬಿಡತ್ತ, ಒಂದೆರಡು ದಿವಸ ಇದ್ರು ಇರಲಿ. ಪಾಪ ಇವಳು ಒಳ್ಳೆಳಲ್ಲ, ಇಲ್ಲಿ ನೋಡಿಲಿ. ಇವಳು ಅಲ್ಲೇನೆ ಅಮ್ಮನ ಮನೆಗೆ ಹೋಗ್ತಿದಂಗೆ ಅಲ್ಲೇ ಯೋಟ್ ಬದಲಾಗಿ ಅವಳು ಗೊತ್ತೇ ಯಾಕೆ ಕಳ್ಸಕ್ಕೆ ಹೋದಿ. ಅದು ಇಷ್ಟು ದಿನ ಹೋರಾಡಿದ್ಕೊನು ಸೈನ್ ಹಾಕಲ್ಲ ಅಂತೇಳಿ ಹೋರಾಡಿದ್ಕೊನು ಏನು ಪ್ರಯೋಜನ ಆಯ್ತು. ಇವಳು ನೆಟ್ಗೆ ಇವಳೆ ಹೋಗಿದ್ಕೆ ನೋಡೋರು ಎಷ್ಟು ಸದರ ತಗೊಂತಾರೆ. ಅವ್ರ ಅತ್ತೆ ಸೊಸೆ ಇಬ್ಬರು ಬೋಲು ಒಯ್ದಾರ, ಕೋಮ್ಲಿನೂ ಸ್ವಾಮಿ. ಬೋಲು ಒಳ್ಳೆಯವರಲ್ಲ, ಅವಳು ಕೋಮ್ಲಿನೂ ಅವಳೇನೆ. ಅವ್ರೇನೇ ಅಂದ್ರೂ ಅವ್ರು ಬದಲಾಗಲ್ಲ ಕಣಪ್ಪ, ಇಲ್ಲಿಂದೆಲ್ಲ ಹೇಳ್ಕೊಡ್ತಾರೆ ಪಾಪವು. ಒಳ್ಳೆಯವರಲ್ಲ ಅವರು. ಅವ್ರಿಗೆ ಯಾಕೆ ನೀನು ಕಳ್ಸಕ್ಕೆ ಹೋದೆ, ಅಲ್ಲಿಗೆ ಯಾಕೆ ಕಳ್ಸಕ್ಕೆ ಹೋದೆ ಅವಳು, ನೀನು ಕಳಿಸ್ಬಾರ್ದಾಗಿತ್ತು. ಏನೋ ಬಿಡ ಮತ್ಲಾಗಿ ಎಷ್ಟು ದಿವಸ ಅಂತ ಹಿಂಗೆ ಒಯ್ದಾಡ್ಕೊಂಡು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ದಂಗೆ ಯಾಕೆ ಹಿಂಗೇನೆ ಅಂತ ಹೇಳಿ ನಾನು ಬಿಡತ್ಲಾಗ ಹೋಗ್ಲತ್ಲಾಗ ಚೆನ್ನಾಗಿರಲಿ, ಏನು ನಮ್ಮನೆ ಇರೋ ನಾವು ಬಿಡು ಚೆನ್ನಾಗಿರ್ಲಿ ಹೇಳು, ಸೈನ್ ಹಾಕಿ ಬರ್ತೀನಿ ಅಂತ ಅಂದ್ಲ. ನಾನು ಅದಕ್ಕೆ ಬಿಡತ್ಲಾಗ ಹೋಗ್ಲಿ ಅಂತೇಳಿ ಸುಮ್ಮನಾದೆ. ಏನಿಲ್ಲ ಬಿಡು, ಚೆನ್ನಾಗಿರ್ಲಿ ಹೇಳು, ಅವ್ರು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲಿ ಹೇಳಿ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತೈತೆ ನನಗೆ ಹೆಂಗಿರ್ಬೇಕು ಏನೋ ಎತ್ತ ಅಂತ. ಅವ್ರೇನೇ ಮಾಡಿದ್ರು ನನ್ನ ಬದಲಾಸಕ್ಕಾಗಲ್ಲ, ಸುಮ್ಮನಿರಮ್ಮ. ಇಲ್ಲ ಪಾಪ, ಏನೇ ಅಂದ್ರೂ ನಂಬಾರ್ದವ್ರು ನಾವು, ಒಳ್ಳೆಯರಲ್ಲ. ಅಯ್ಯಪ್ಪ ಎಂಥ ಜನಗಳಿದ್ದಾರೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಚೆನ್ನಾಗಿರೋರನ್ನ ಇದು ಮಾಡೋಕ್ಕೆ ನೋಡ್ತಾ ಇರ್ತಾರೆ, ಒಳ್ಳೆಯವರಲ್ಲ ಕಣಪ್ಪ. ಅದಕ್ಕೆ ನೀನು ಎಷ್ಟ್ರಾಗಿರ್ಬೇಕು ಸರಿಯಾಗಿ ಹೇಳ್ಬೇಕಾಗಿತ್ತು ಇವಳಿಗೆ. ಬೋಲುಗಳು ಹೇಳಲ್ಲ ಕಣೋ. ನೋಡಿ ನಾಳೆ ಅಮ್ಮನ ಮನೆಗೆ ಹೋಗಿ ಬರ್ತಿದ್ದಾಗಿಂದ ನಮ್ಮ ಮನೆಗೂ ಬಂದಿಲ್ಲ. ಅಂದ್ಗನಾಗೆ ಬಟ್ಟೆ ಎಲ್ಲ ನಾ ತೊಳ್ಕೊಟ್ಟು ಹೋಗಳು ಋತಮ್ನವ. ಮೊನ್ನೆ ಚೈತ್ರಮ್ಗೆ ಯಾಕೆ ಚೆನ್ನಾಗಿರ್ಲಿಲ್ಲ, ಒಂದು ಎರಡು ತೊಳ್ಕೊಟ್ಟು ಹೋಗು ಅಂದರೆ ನಾನೇ ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ರು ನೀವು ಅಂತ ಹೇಳಿ ಜಗಳ ಮಾಡ್ಕೊಂಡು ಅದೇ ಬಂದ್ಲು, ಸಿಟ್ಟು ಮಾಡ್ಕೊಂಡು. ಜಗಳ ಏನು ಮಾಡಿಲ್ಲ, ಸಿಟ್ಟು ಮಾಡ್ಕೊಂಡು ಅದೇ ಬಂದ್ಬಿಟ್ಲು. ಬಿಡು, ಇನ್ನು ಇವಾಗಿನ ಹೋಗ್ಯವಳೆ, ಯಾಕೆ ಸುಮ್ಮನೆ ಇವಾಗ ಯಾಕೆ ಮಾತಾಡಿರಿಗಳಪ್ಪ. ಹೋಗಿದ ತಕ್ಷಣ ನೋಡಿ ಹೆಂಗೆ ಮಾತಾಡಿರು ಇವರು, ಇಂಥ ಸಂಪತ್ತಿಗೆ ಯಾಕೆ ಕಳಿಸ್ಬೇಕಾಯ್ತಾ, ಹಿಂಗೆ ಅಂತ ಯಾಕೆ ಸಾವಿರ ಮಾತು ಬರ್ತವೆ. ಹೆಂಗನ ಮಾಡ್ಕೊಂಬಿಡಳು, ಕರ್ಕೊಂಬಂದು ಒಂದೆರಡು ದಿವಸ ಅಣ್ಣನ ಮಗನ ಇಕ್ಕೊಂತೀನಿ ಅಂತಾಳೆ. ಅವಳಿಗೂ ಮಕ್ಳಿಲ್ವಲ್ಲ, ಅದಕ್ಕೆ ಏನೋ ಒಂಥರ ಅವಳಿಗೂ ಮಕ್ಳ ಮೇಲೆ ಆಸೆ ಅಲ್ಲ, ಅದಕ್ಕೆ ಕರ್ಕೊಂಬತ್ತಾಳೆ. ಕರ್ಕೊಂಬಂದ್ರೆ ಬರಲೇಳು, ಒಂದೆರಡು ದಿವಸ ಇಕ್ಕೊಂಬ್ಲೇಳು. ಸುಮ್ಮನೆ ಇದು ಬಿಡ, ನೀನು ಯಾಕೆ ಸುಮ್ಮನೆ ಹೇಳಿರಿ ಒಟ್ಟು ಹುರ್ಕೊಂತಾರೆ ಹಂಗೆ ಹಿಂಗೆ ಹೇಳಿಲ್ವಿ, ಬರೀ ನಿಮ್ಮ ಕಡೆಯವ್ರು ಮಾತ್ರ ಬರಬೇಕೇ ಅಂತ ಹೇಳ್ತಾಳೆ. ಆಗ ಹಂಗೆ ಅದಕ್ಕೋಸ್ಕರ ನನಗೂ ಬೋಲ್ ಬೇಜಾರಾದಂಗೆ ಆಗುತ್ತಾಳೆ ಹಂಗೆ ಮಾತಾಡಿದ್ರೆ. ನೋಡೋಣ ಬಿಡು, ಒಂದೆರಡು ದಿನ ಸುಧಾರಿಸೋಣ. ಒಂದೆರಡು ದಿನ ಸುಧಾರಿಸಿ ಆಮೇಲೆ ಮಾತಾಡೋಣ. ಇವಾಗಲೇ ಮಾತಾಡಿರೋ ಅಯ್ಯೋ ಇಂಥ ಸಂಪತ್ತಿನ ಯಾಕೆ ಕಳಿಸಿದ್ದ ಅಂತಾರೆ. ಯಾಕೆ ಇಷ್ಟು ದಿವಸ ಜಗಳ ಮಾಡ್ಕೊಂಡಿದ್ಲು, ಚೆನ್ನಾಗಿದ್ದಾಳೆ, ಇವಾಗ ಏನೋ ಹೋಗ್ತಾ ಬತ್ತಾ ಚೆನ್ನಾಗಿರ್ಲೇಳು ಅಂತ. ಇನ್ನೇನು ಇರೋ ತಕ್ಕ ಚೆನ್ನಾಗಿದ್ದಿದ್ದೇನೆ, ನಮ್ಗೆ ಅತ್ಲಾಗಾಲೇನೆ ಬೇಜಾರು ಬಿಡತ್ತ, ಇಷ್ಟೆಲ್ಲ ಜೀವನ ಅನಿಸುತ್ತೆ. ಏನು ಸಂಪಾದನೆ ಮಾಡಿ ಏನಾಗಬೇಕಾಗೈತೆ ಅನಿಸುತ್ತೆ. ಅದಕ್ಕೆ ಎಲ್ಲರ ಜೊತೆಗೂ ಚೆನ್ನಾಗಿದ್ದರೆ ಸಾಕು ಅಂತ ಬಯಸ್ತೀವಿ ಹೊರ್ತನು ಯಾರ ಹತ್ರನೂ ಜಗಳ ಮಾಡ್ಕೊಂಬಕ್ಕೆ ಇಷ್ಟಪಡೋದಿಲ್ಲ ಇವಾಗಲೇ ನಾನು. ಅಲ್ಪಪ್ಪ ನೀನು ಹಿಂಗಂತೀಯ, ಅವಳು ಅದು ಇದು ಮಾತಾಡ್ತಾಳೆ, ಅದಕ್ಕಾಗಿ ಅಷ್ಟೇ. ಮೀನಾಥ ಅವ್ರ ಮನೆಗೆ ಹೋದಾಗಿಂದನೂ ಒಂದು ಸ್ವಲ್ಪ ಬದಲಾಗಿದ್ದಾಳೆ ಅಂತೇಳಿ ಹೇಳ್ತಾ ಇತ್ತು ನಮ್ಮಮ್ಮಯ್ಯ. ಅದಕ್ಕೆ ಬಿಡ ಮಾತ್ಲಾಗ ಹೋಗ್ಲಿ ಹೆಂಗನ ಮಾಡ್ಕೊಂಬಿ ಅಂತ ಹೇಳ್ತಾ ಇದ್ದೀನಿ. ಅವ್ರ ಅಣ್ಣನ ಮಗನ ಒಂದೆರಡು ದಿವಸ ಏನೋ ಕರ್ಕೊಬತ್ತಾಳಂತೆ, ಕರ್ಕೊಂಬಂದ್ರು ಬರಲಿ. ಇವಾಗ ಮಾತಾಡಿದ್ರು ಅಯ್ಯೋ ಇಷ್ಟು ದಿವಸ ಕಳಿಸಿರ್ಲಿಲ್ಲ, ಇವಾಗ ಕಳಿಸಿದ ಮೇಲೂ ಇವನು ತಿರುಗಿ ಬಿಟ್ಟಿಲ್ಲ ಅಂತ ಜನ ನಾನು ಆಡ್ಕೊಂತಾರೆ. ಯಾಕೆ ಒಂದೆರಡು ದಿನ ಸುಧಾರ್ಸೋಣ ನೋಡೋಣ. ಇನ್ನೂ ಒಂದೆರಡೇ ದಿವಸಕ್ಕೆ ಯಾಕೆ ಜಗಳ ಮಾಡ್ಕೊಂಡು. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.